ಅಶೋಕ್ ಸರ್, ಈಗ ನಾವು ಕೂಡ ಆ ಊರಿನ ಜನನ ಕೆಲವರನ್ನ ಮಾತನಾಡಿದಾಗ ಹೇಳ್ತಾ ಇದ್ರು ಸಾಕಷ್ಟು ಸಮಸ್ಯೆ ಆಗ್ತಿದೆ ಈಗ ಬರ್ತಿರೋ ಕಸದಿಂದನೇ. ಇನ್ನು ನೀವು 400 ಲಾರಿ 500 ಲಾರಿ ಅಂತಂದ್ರೆ ನಮ್ಮ ಜನ ಏನ್ ಮಾಡ್ಕೊಳ್ಬೇಕು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅಂದ್ರೆ ಒಂದು ಸೈಂಟಿಫಿಕ್ ಸೊಲ್ಯೂಷನ್ ಅನ್ನೋದು ಕಂಡು ಹಿಡ್ಕೊಳ್ಳೋದು ಅಷ್ಟು ಕಷ್ಟನಾ ಕಸದಂತ ಬೇಸಿಕ್ ವಿಚಾರದಲ್ಲಿ? ವಿಚಾರ ಏನು ಅಂದರೆ, ಫಸ್ಟ್ ಆಫ್ ಆಲ್ ಈ ಥರ ಲ್ಯಾಂಡ್ನಲ್ಲಿ ಹೋಗ್ಬಿಟ್ಟು ಯಾವುದೋ ಕಸಾನ ತೆಗೆದುಕೊಂಡು ಹೋಗಿ ಡಂಪ್ ಮಾಡೋದು ಈಸ್ ಎ ವೆರಿ ಅನ್ಸೈಂಟಿಫಿಕ್ ವೇ, ವೆರಿ ಅನ್ಸೈಂಟಿಫಿಕ್. ಈಗ ಏನಾಗಿದೆ ಅಂತ ಹೇಳಿದ್ರೆ, ಯಾವ ಕಸಾನ ನಾವು ಡಂಪ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಕೇವಲ ಮೆಡಿಕಲ್ ವೇಸ್ಟ್ ಮಾತ್ರ. ಅದು ಮೆಡಿಕಲ್ ವೇಸ್ಟ್ನ ಎಲ್ಲಿ ಡಂಪ್ ಮಾಡಬೇಕು ಅಂತ ಹೇಳ್ತಾರೆ, ಜನನಿಗದಿತ ಪ್ರದೇಶ, ಉದಾಹರಣೆಗೆ 5-10 ಕಿಲೋಮೀಟರ್ ಜನ ಇರಬಾರ್ದು ಅಂಥ ಒಂದು ಜಾಗದಲ್ಲಿ ನೀವು ಕಾಂಕ್ರೀಟ್ನ ಕೆಳಗಡೆ ಹಾಕಬೇಕು, ಜೊತೆಗೆ ರಿಟೈನಿಂಗ್ ವಾಲ್ ಸುತ್ತ ಕಾಂಕ್ರೀಟ್ ಹಾಕಬೇಕು. ಅದಾದ ಮೇಲೆ ನೀವು ಅಲ್ಲಿ ಒಂದು ಯೋಜನೆ ಮಾಡಬೇಕು, 20 ವರ್ಷನೋ 30 ವರ್ಷನೋ 40 ವರ್ಷನೋ ಅದನ್ನು ಕಸ ತುಂಬ್ತೀವಿ ಮೆಡಿಕಲ್ ವೇಸ್ಟ್ನ, ಅದನ್ನು ಪ್ರೆಸ್ ಮಾಡ್ತೀವಿ, ಪ್ರೆಸ್ ಮಾಡಿದ್ಮೇಲೆ ಅಲ್ಲೊಂದು ಸ್ಟೇಡಿಯಮೋ ಏನೋ ಒಂದು ಮಾಡ್ತೀವಿ ಅಂತ ಹೇಳಿ ಈ ರೀತಿ ಒಂದು ಯೋಜನೆ ಮಾಡಬೇಕು. ಯಾಕೆಂದರೆ ಅದಾದ ಮೇಲೆ ಅವ್ರಿಗೂ ಒಂದು ಇನ್ಸೆಂಟಿವ್ ಸಿಗುತ್ತೆ, ಆ ಸುತ್ತಮುತ್ತ ಆ ಕಸನ ಯಾರು ಬಿಟ್ಕೊಂಡಿದ್ದಾರೆ ಅವ್ರಿಗೆ. ಈ ವೇಸ್ಟ್ ಅನ್ನೋದಿದೆ, ಈ ವೇಸ್ಟ್ ವಾಸ್ ಎ ಕಂಪ್ಲೀಟ್ ವೇಸ್ಟ್ 10 years ಬ್ಯಾಕ್. ಇವತ್ತು ಅದಕ್ಕೂ ಸೈಂಟಿಫಿಕ್ ಮೆಥಡ್ಸ್ ಬಂದಿದೆ, ವೆರಿನ್ ಈ ವೇಸ್ಟ್ ಆಲ್ಸೋ ಕ್ಯಾನ್ ಬಿ ರೀಯೂಸ್ಡ್ ಆ್ಯಂಡ್ ರೀಸೈಕಲ್ಡ್ ಅಂತ ಬಂದಿದೆ. ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಏನು ಮಾಡ್ತಿದ್ದಾರೆ ಅಂದರೆ, ಆಗಲೇ ದಿನೇಶ್ ಅವರು ಹೇಳ್ತಾ ಇದ್ರು ಜನಗಳ ಪ್ರಾಬ್ಲಮ್ ಅಂತ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನಾನು ಬ್ಲೇಮ್ ಮಾಡಲ್ಲ. ಯಾಕೆ ಅಂದರೆ, ನೀವು ನನ್ನ ಜನಕ್ಕೆ, ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವರು. ಯಾಕಂದರೆ ನಾನು ಗ್ರಾಮೀಣದಲ್ಲಿ ನಾನು ಓದದೇ ಇದ್ರೂ ನಾನು ನನ್ನ ಆಟಕ್ಕೆ ಎಲ್ಲದಕ್ಕೂ ಹೋಗ್ತಿದ್ದೆ, ಪ್ರತಿ ರಾಜ್ಯದಲ್ಲೂ ಇರ್ತಿದ್ದೆ. ಈಗ ನಮ್ಮ ದೊಡ್ಡಮ್ಮವ್ರ ಮನೆ ಇಲ್ಲೇ ಇರೋದು, ಅಂದರೆ ಬೆಂಗಳೂರಿನ ಒಂದು 30 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿ ಪ್ರತಿ ರಾಜ್ಯದಲ್ಲೂ ಇರ್ತಾ ಇದ್ದೆ. ಬಿಲೀವ್ ಮಿ ಆರ್ ನಾಟ್, ಕಸ ವಾಸ್ ವ್ಯಾಲ್ಯೂಡ್. ಅಂದರೆ ಕಸಕ್ಕೆ ಒಂದು ವ್ಯಾಲ್ಯೂ ಇತ್ತು. ಆಗ ನನಗೆ ನೆನಪಿದೆ ಸ್ಮಿತಾ ಅವರೇ, ಏನು ಅಂದರೆ ಸಗಣಿ ಬಿದ್ದಾಗ ರಸ್ತೆ ಮಧ್ಯದಲ್ಲಿ ಸಗಣಿ ಬಿದ್ದರೆ ಅಕಸ್ಮಾತ್ ರಸ್ತೆ ಅರ್ಧ ಮಧ್ಯಕ್ಕೆ ಬಿದ್ದರೆ ಸಗಣಿ ಅರ್ಧ ಮಾತ್ರ ನಾನು ಗುಡಿಸ್ಕೊಬೇಕು. ಅಕಸ್ಮಾತ್ ಫುಲ್ ಸಗಣಿ ನಾನು ಗುಡಿಸ್ಕೊಂಡ್ರೆ ನನ್ನ ಮೇಲೆ ಜಗಳಕ್ಕೆ ಬರ್ತಿದ್ರು ಎದುರುಗಡೆ ಅವರು. ಅಂದರೆ ನಮ್ಮ ದೊಡ್ಡಮ್ಮನ ಮೇಲೆ ಜಗಳಕ್ಕೆ ಬರ್ತಿದ್ರು. ಅಂದರೆ ಅರ್ಥ ಏನಂದರೆ ಕಸಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು, ಸಗಣಿಗೆ ಅಷ್ಟು ವ್ಯಾಲ್ಯೂ ಇತ್ತು. ಅಂದರೆ ಆ ರೀತಿ ಇದ್ದಂತಹ ಇದನ್ನು ನೀವು ಕೇವಲ ದಿಸ್ ಈಸ್ ಇನ್ ಲೇಟ್ 80s ಆ್ಯಂಡ್ ಅರ್ಲಿ 90s, ಇನ್ನು 30-35 ವರ್ಷದಲ್ಲಿ ನೀವು ಇಷ್ಟನ್ನು ಬದಲಾವಣೆ ಮಾಡಿ ಕಸಾನ ಒಂದು ಯು ಹ್ಯಾವ್ ಮೇಡ್ ಎ ಸಮಸ್ಯೆ, ಯು ಆರ್ ನಾಟ್ ಮೇಡ್ ಎ ಸೊಲ್ಯೂಷನ್. ಯಾಕೆ ಅಂದರೆ ಜನಕ್ಕೆ ಏನು ಮಾಡಬೇಕಾಗಿತ್ತು ನೀವು ಅಂದರೆ ವ್ಯಾಲ್ಯೂ ಕೊಡಬೇಕಾಗಿತ್ತು. ಉದಾಹರಣೆಗೆ ನೀವು ರೀಸೈಕಲ್ ರೀಯೂಸಬಲ್ಗೆ ಅವ್ನು ಯಾರೋ ರ್ಯಾಕ್ ಪಿಕ್ಕರು ನಿಮ್ಮ ಕಸದ ತೊಟ್ಟಿಂದ ಎತ್ಕೊಳ್ಳೋದ್ರ ಬದಲು ಅವ್ನ ಮನೆಯಿಂದ ಹೋಗಿ ಕಲೆಕ್ಟ್ ಮಾಡಿಕೊಂಡು ₹5 ₹10 ಏನು ವ್ಯಾಲ್ಯೂ ಇದೆ ಅದನ್ನು ನೀವು ಒಂದು ಸ್ವಲ್ಪ ಇನ್ಸೆಂಟಿವೈಸ್ ಮಾಡಿ ಇನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಅವರು ಸಹ ಅದಕ್ಕೆ ನಂಗೆ ವ್ಯಾಲ್ಯೂ ಬರುತ್ತಪ್ಪ, ಇದು ನಂಗೆ ಕಸ ಸೆಗ್ರಿಗೇಟ್ ಮಾಡಬೇಕು. ಆಮೇಲೆ ಸಂದರ್ಭದಲ್ಲೂ ಇತ್ತು ಸ್ಮಿತಾ, ನಾನು ಅದಕ್ಕೆ ಹೇಳಿ ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅನ್ನೋ ಹೆಸರು ಮೊದಲು ಉಲ್ಲೇಖ ಆಗಿದ್ದು ಕೂಡ ನಿಮ್ಮದೇ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ, ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದು ಕೂಡ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ. ನಾನು ಹೇಳೋದೇನು ಅಂದ್ರೆ, ಇದು ಏನಾಗಿದೆ ಗೊತ್ತಾ, ಈಗ ರಾಜಕಾರಣಿಗಳು ಏನಾಗಿರ್ತಾರೆ, ಅವರು ಸಂಘಟನೆಯಿಂದ ಬರ್ತಾರೆ, ಸಂಘಟನೆಯಿಂದ ಬಂದಾಗ ಅವ್ರು ಹೋಗಿ ಅಧಿಕಾರ ಕೂತ್ಕೊಳ್ತಾರೆ. ಆಗ ಎಕ್ಸ್ಪರ್ಟ್ಸ್ ಅಂತ ಯಾರಿರ್ತಾರೆ, ಈಗ ನಾನೇ ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಬ್ಬ ಬ್ಯೂರೋಕ್ರಾಟ್ಗೆ, ರೀ ಹೋಗ್ರಿ ಇದ್ರಲ್ಲಿ ನಿಮ್ಮಂತವ್ರಿಗೆ ಏನೋ ಬರ್ಬೋದು, ನಮ್ಮಂತವ್ರಿಗೆ ಏನ್ರಿ ಬರುತ್ತೆ ಅಂತ ಮಾತಾಡ್ತಾರೆ. ಅವ್ರು ಹೋಗಿ ಮಿಸ್ಗೈಡ್ ಮಾಡಿದಾರೆ ರಾಜಕಾರಣಿಗಳಿಗೆ. ಇವತ್ತೂ ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ಈ ಸಮಸ್ಯೆಗೆ ಡಿ ಕೆ ಶಿವಕುಮಾರ್ ಅವ್ರ ಮೈಂಡಲ್ಲಿ ಏನಿದೆ ಅದು ಸೊಲ್ಯೂಷನ್ ಆಗಬಹುದು. ಆದರೆ ಏನು ಅಂದರೆ, ಡಿ ಕೆ ಶಿವಕುಮಾರ್ ಅವರೇ ಇದರಲ್ಲಿ ಏನು ದುಡ್ಡು ಅಂತ ನೋಡ್ತಾ ಇದ್ದಾರೆ, ದಯವಿಟ್ಟು ದುಡ್ಡು ಅಂತ ನೋಡಬೇಡಿ. ಇದು ಇವತ್ತಲ್ಲ, ಮುಂದಿನ ದಿನಗಳಲ್ಲಿ ಇದು ಸರ್ಕಾರಗಳನ್ನ ಪಲ್ಟಿ ಓಡಿಸಾಕ್ಬಿಡ್ತವೆ. ಅದರಿಂದಾಗಿ ದಯವಿಟ್ಟು ಸಹ ಇದನ್ನ ಸೊಲ್ಯೂಷನ್ ಅಂತ ನೋಡಬೇಕು ಅಂದರೆ ನೀವು ಅಧಿಕಾರಿಗಳ ಮಾತನ್ನ ಕೇಳೋದು ಬಿಡಿ, ನಮ್ಮಂಥ ಎಕ್ಸ್ಪರ್ಟ್ಸ್ನ ಕರೀರಿ. ನಮಗೇನು ದುಡ್ಡು ಬೇಡ ಸ್ವಾಮಿ, ನಾವು ಎಕ್ಸ್ಪರ್ಟ್ಸ್ನ ನಾವು ಫ್ರೀಯಾಗಿ ಬಂದು ಹೇಳ್ಕೊಡ್ತೀವಿ. ಆಮೇಲೆ ಏನೇನು ಥಿಯರೀಸ್ ಇದೆ, ಎಲ್ಲೆಲ್ಲಿ ಏನು ಸೊಲ್ಯೂಷನ್ ಇದೆ ಅದು ಹೇಳ್ಕೊಡ್ತೇವೆ. ಅದಾದಮೇಲೆ ಕಸಕ್ಕೆ ವ್ಯಾಲ್ಯೂ ಕಟ್ಟರೆ ಸ್ಮಿತಾ, ನಾನು ಹೇಳ್ತಾ ಇದ್ದೆ, ದಿನೇಶ್ ಅವರು ಹೇಳಿದ್ರು ರೀಸೈಕಲ್ ರಿಯೂಸಬಲ್ಲು. ಜೊತೆಗೆ ಇನ್ನೊಂದೇನು ಅಂತಿದ್ರೆ, ಈಗ ಏನು ಕಾಂಪೋಸಿಟ್ ವೇಸ್ಟ್ ಬರುತ್ತೆ, ನೀವು ಕಾಂಪೋಸಿಟ್ ವೇಸ್ಟ್ನ ನೀವು ಡಿಸ್ಪೋಸ್ ಮಾಡ್ತೀನಿ ಅಂದರೆ ಮಾತ್ರ ಯು ಹ್ಯಾವ್ ಟು ಸೇ ಚಾರ್ಜ್ ಕೊಡಿ ಅಂತ ಹೇಳಿ. ಈಗ ಅಪಾರ್ಟ್ಮೆಂಟ್ಗಳೆಲ್ಲ ಅವ್ರಿಗೆ ಹೇಳ್ಬೇಕು, ನೀವು ಅಪಾರ್ಟ್ಮೆಂಟ್ಗಳು ಕಸ ಎತ್ಕೊಂತೀರ, ಯಾಕ್ರಿ ಎತ್ಕೊಂತೀರ ನೀವು? ಅಪಾರ್ಟ್ಮೆಂಟ್ಗಳಲ್ಲಿ ಅಷ್ಟು ಜಾಗ ಬಿಟ್ಟಿರ್ತಾರೆ, ನಿಮಗೆ ಪಾರ್ಕ್ ಸ್ಪೇಸ್ ಅಂತ ತೋರಿಸಿರ್ತಾರೆ, ಅದ್ರಲ್ಲಿ ಹೋಗ್ಬಿಟ್ಟು ಕಾಂಪೋಸಿಟ್ ಮಾಡಕ್ಕೆ ಹೇಳ್ರಿ ಆ ವಾಚ್ಮನ್ಗೆ, ಇನ್ನೊಬ್ಬ ಲೇಬರ್ ಇಟ್ಕೊಂಡು. ಅದಾದ್ಮೇಲೆ ಮೆಡಿಕಲ್ ವೇಸ್ಟ್ ಏನಿದೆ, ಮುಂಚೆ ಧಮಕಿ ಹಾಕಬೇಕು ಅನ್ನೋದೇ ಮೆಂಟಾಲಿಟಿ ಆಗ್ಬಿಟ್ಟು ಏನಾಗಿದೆ, ಇದರಲ್ಲಿ 4,500 ಕೋಟಿ ರೂಪಾಯಿನ ವ್ಯಾಲ್ಯೂ ಪ್ರತಿ ವರ್ಷನೂ ಸಹ BBMPಯ ಇವತ್ತಿನ GB ಬಡ್ಜೆಟ್ ಏನಕ್ಕೆ ಕಸ ವಿಲೇವಾರಿಗೆ. ಇದರಲ್ಲಿ ತತ್ಸುಮಾರು 1,200 ಕೋಟಿ ರೂಪಾಯಿ ಖರ್ಚಾಗಲ್ಲ. ಇನ್ನು ಎಸ್ಟಿಮೇಟ್ ಮಾಡ್ಕೊಳ್ಳಿ, ನೀವೇ ಊಹಿಸ್ಕೊಳ್ಳಿ, ಜನ ಊಹಿಸ್ಕೊಳ್ಳಿ ಏನೇನಾಗ್ತದೆ. ಭ್ರಷ್ಟಾಚಾರ ಇದೆ. ರಾಜಗೌಡ್ರೆ, ನಿಜ ಬೆಂಗಳೂರಿನ ಜನರ ವೇಸ್ಟ್ ಅನ್ನ ದೊಡ್ಡಬಳ್ಳಾಪುರದ ಮಂದಿ ಯಾಕೆ ಅನುಭವಿಸಬೇಕು? ನಾನು ಧೀರಜ್ ಮುನಿರಾಜು ಅವ್ರಿಗೂ ಪ್ರಶ್ನೆ ಕೇಳ್ತಾ ಇದ್ದೆ. ಪಾಪ ಊರಿನ ಜನ ಹೇಳ್ತಿದ್ದಾರೆ, ನಮಗೆ ಕುಡಿಯೋಕ್ ನೀರು ನೆಟ್ಟಕ್ಕೆ ಸಿಗ್ತಾ ಇಲ್ಲ, ಬೆಳೆ ಬೆಳೆಸ್ಕೊಳಕ್ ಭೂಮಿ ಸರಿ ಇಲ್ಲ, ನೀರು ಕೆಟ್ಟೋಗಿದೆ, ಮನೇಲಿ ಊಟಕ್ಕೆ ಕೂತ್ರೆ ನೊಣಗಳ ಸಮಸ್ಯೆ ಇದೆ. ಇಂಥ ಸಮಸ್ಯೆಗಳು ಆಲ್ರೆಡಿ ಇರುವಾಗ ಇನ್ನಷ್ಟು ಕಸ
ತಗೊಂಡೋಗಿ ಹಾಕ್ತೀವಿ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಧಮಕಿ ಹಾಕಿದ್ರು, ಎಸ್ಮಾ ಹಾಕಿದ್ರು, ಈ ಭಯದಲ್ಲಿ ಜನ ಯಾಕೆ ಅನುಭವಿಸ್ಬೇಕು ಅಂತ. ಈಗ ಇಂಥ ಬೈಕ್ ಸಾಯೋ ಬದಲು ಹಂಗೆ ಸತ್ತೋಗೋಣ ಅನ್ನೋ ಮಟ್ಟಕ್ಕೆ ಕೆಲವು ಸತಿ ಮನ್ಸಿಗೆ ಬೇಜಾರಾಗ್ತದೆ. ಒಂದು ಹೇಳ್ತೀನಿ ಕೇಳಿ, 2006ರಲ್ಲಿ ಮೆಡಿಕೇರ್ ಅನ್ನೋ ಒಂದು ಕಂಪ್ನಿಗೆ, ಬಹುಶಃ ಇದ್ರ ಬಗ್ಗೆ ಸಾಕಷ್ಟು ಹಗರಣಗಳಾಗಿತ್ತು, ಮೆಡಿಕೇರ್ ಅನ್ನೋ ಒಂದು ಕಂಪ್ನಿಗೆ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಅಂತ ಕೊಟ್ಟರು. ಇವ್ರು ಏನು ಮಾಡ್ತಾಯಿದ್ರು ಅಂದರೆ, ಪ್ರತಿಯೊಂದು ಹಾಸ್ಪಿಟ್ಲು, ನರ್ಸಿಂಗ್ ಹೋಮ್ಗಳು, ಕ್ಲಿನಿಕ್ಗಳು, ನೀವು ಯಾರೇ ಒಬ್ಬರು ಮೆಡಿಕಲ್ಲಾಗಿ ಸಂಬಂಧಪಟ್ಟ ಹಾಸ್ಪಿಟ್ಲ್ಗಳು ಶುರು ಮಾಡ್ತೀವಿ ಅಂದರೆ ಅವರಿಂದ ಒಂದು ಸರ್ಟಿಫಿಕೇಟ್ ತಗೋಬೇಕು. ಪ್ರತಿ ತಿಂಗಳು ಇಷ್ಟು ಬೆಡ್ಡಿಗೆ ಇಷ್ಟು ಅಂತ ಚಾರ್ಜಸ್ ಕಟ್ಟಿ ಆ ಕಡೆಯಿಂದ ಅವರಿಂದ ನೀವು ಒಂದು ಸರ್ಟಿಫಿಕೇಟ್ ತಗೊಂಡ ಮೇಲೆ ಕೂಡ ನಿಮಗೆ ಪರ್ಮಿಷನ್ ಕೊಡ್ತಾ ಇದ್ದಿದ್ದು ಮತ್ತು ರಿನ್ಯೂವಲ್ ಆಗ್ತಿದ್ದು. ಆ ಮೆಡಿಕಲ್ ವೇಸ್ಟ್ಗಳು ಅವ್ರಿಗೆ ಜಾಗ ಕೂಡ ನೆಲಮಂಗಲದಲ್ಲಿ ಅಲಾಟ್ ಮಾಡಿದರು. ಬಹುಶಃ ಅವ್ರು ಎತ್ಕೊಂಡೋದು ಮೆಡಿಕಲ್ ವೇಸ್ಟನ್ನು ಯಾವುದೇ ಕಾರಣಕ್ಕೂ ತೊಗೊಂಡೋಗಿ ಸೆಗ್ರಿಗೇಷನ್ ಮಾಡಲಿಲ್ಲ. ಅದು ಒಂದು ದೊಡ್ಡ ಮಾಫಿಯಾ, 100 ಕೋಟಿ ಹಗರಣ. ಇದ್ರ ಬಗ್ಗೆ ಸಾಕಷ್ಟು ಸರ್ಕಾರಕ್ಕೆ ನಾನೇ ಒಂದು ಕಾಲಘಟ್ಟದಲ್ಲಿ ಪತ್ರ ಬರೆದಿದ್ದೆ. ಸರ್ಕಾರಗಳು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳಲಿಲ್ಲ. ತದನಂತರ ಈ ಮೆಡಿಕಲ್ ವೇಸ್ಟ್ಗಳು ಈಗ ಯಾಕೆ ಧೀರಜ್ ಮುನ್ರಾಜ್ ಆಗಿರ್ಬೋದು, ಮಂಡೂರ್ನವ್ರಾಗಿರ್ಬೋದು, ಮತ್ತು ಎಲ್ಲೆಲ್ಲಿ ಕಸ ಡಂಪ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾಕೆ ಬೇಜಾರಾಗ್ತಾ ಇದೆ ಅಂದರೆ, ನೋಡಿ ನೀವು ಸೆಗ್ರಿಗೇಟೆಡ್ ಕಸ ಕೊಡಿ, ಈ ಕಾಂಪೋಸ್ಟ್ ಕಸ ಕೊಡಿ, ನಾಳೆ ಗೊಬ್ಬರ ಆಗ್ತದೆ, ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ. ಹಾಗಾಗಿ ಏನು ಮಾಡ್ತಾರೆ ಅವರು, ಇದು ಮಾಡ್ತಾರೆ. ನೀವು ಕಸನೇ ಸರಿಯಾಗಿ ಸೆಗ್ರಿಗೇಟ್ ಮಾಡ್ತಾ ಇಲ್ಲ. ಪ್ಲಾಸ್ಟಿಕ್ ವೇಸ್ಟ್, ನಾನು ಯಾವುದೋ ಒಂದು ಸತಿ ಒಂದು ದೇಶಕ್ಕೆ ವಿಸಿಟ್ ಹೋಗಿದ್ದೆ. ಪ್ಲಾಸ್ಟಿಕ್ಕನ್ನು ನಿಮ್ಮ ಇವತ್ತೇನು ಇಟ್ಟಿಗೆ ಬಳಸ್ತಾ ಇದ್ದೀವಲ್ಲ ಅದಕ್ಕಿಂತ 40 ಪಟ್ಟು ಸ್ಟ್ರಾಂಗ್ ಆಗಿರುವಂಥ ಬ್ರಿಕ್ಸ್ಗಳನ್ನ ಮಾಡಿ ಅವರು ಹೈರೇಜ್ ಅಪಾರ್ಟ್ಮೆಂಟ್ಸ್ಗಳಿಗೆ ಬಳಸ್ಕೋತಾ ಇದ್ದಾರೆ. ನಾನೊಂದು ಸತಿ ಯಾವುದೋ ಒಂದು ದೇಶಕ್ಕೆ ವಿಸಿಟ್ ಹೋದಾಗ ಹೇಳ್ತಾ ಇದ್ದೀನಿ, ಯಾಕೆಂದರೆ ಆ ದೇಶದ ಹೆಸರು ಇಲ್ಲಿ ತೆಗಿಲಿಕ್ಕೆ, ಯಾಕೆಂದ್ರೆ ಅಲ್ಲಿ ಟೆಕ್ನಾಲಜಿ ವಿಚಾರನ ನಾವು ಅವ್ರಿಗೆ ಯಾರಿಗೂ ಗಮನಕ್ಕೆ ತರದಲ್ಲೇ ನಾನು ಇಲ್ಲಿ ಮಾತಾಡೋದು ತಪ್ಪಾಗ್ತದೆ. ಸೊ ಅಲ್ಲಿ ಇಟ್ಟಿಗೆಗಳಾಗಿ ಬಳಸ್ಕೋತಾ ಇದ್ದಾರೆ ಹೈರೇಜ್ ಬಿಲ್ಡಿಂಗಿಗೆ. ಎರಡನೇದು, ನಮ್ಮಲ್ಲೇ ಡಿಕಂಪೋಸರ್ಗಳನ್ನ ಬಳಸಿ ಬೆಂಗಳೂರಿನಲ್ಲಿ ಕಸಗಳನ್ನ ಲಾಲ್ಬಾಗ್ ಆಗಿರ್ಬೋದು, ಕಬ್ಬನ್ ಪಾರ್ಕ್ ಆಗಿರ್ಬೋದು, ಗ್ರೀನ್ ವೇಸ್ಟ್ ಅಂತೇಳಿ ನಾವೇನು ವೆಟ್ ವೇಸ್ಟ್ಗಳನ್ನ ಪ್ರತಿದಿನ 2000ದಿಂದ 5000 ಟನ್ವರೆಗೂ ನಮ್ಮ ಮಾರ್ಕೆಟ್ಗಳಲ್ಲಿ APMC ಯಾರ್ಡ್ಗಳಲ್ಲಿ ಬೀಳ್ತಾ ಇದೆ. ಅದನ್ನು ಗೊಬ್ಬರವಾಗಿ ಬಳಸ್ಬೋದು. ಅದೇ ಗೊಬ್ಬರದ ಬದಲು ಇವ್ರು ಯಾವ ರೀತಿ ಬಳಸ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹಣನ ವೇಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಈ ವೇಸ್ಟ್ಗಳನ್ನ ತಗೊಂಬಂದು ಇದ್ರ ಮಧ್ಯೆ ತಂದು ನಿಲ್ಲಿಸಿದ್ರೆ ಅಲ್ಲಿ ಬಳಸೋವಂಥ ಕ್ಯಾಡ್ಮಿಯಮ್ ಆಗಿರಬಹುದು, ಮತ್ತು ಏನು ಪಾದರಸ ಆಗಿರ್ಬೋದು, ಇದು ಮಣ್ಣಿನೊಳಗೆ ಸೇರಿದಾಗ ಅದು ನೀರೊಳಗೆ ಹೋಗುತ್ತೆ, ಅಲ್ಲಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಧೀರಜ್ ಮುನ್ರಾಜ್ ಅವರು ಒಂದು ಶಾಲೆ ಬಗ್ಗೆ ಹೇಳಿದ್ರು. ಆ ಶಾಲೆಯಲ್ಲಿ 2014ರಲ್ಲಿ 200 ಸ್ಟೂಡೆಂಟ್ಸ್ ಇದ್ರು. ಇವತ್ತು ಮಕ್ಕಳನ್ನು ಓದ್ಸಕ್ಕಾಗ್ದಲೆ ಗ್ರಾಮೀಣ ನೋಡಿ, ಬಡವ್ರನ್ನ ನೀವು ಹೆಂಗೆ ಗುಳೆ ಎಬ್ಬರಿಸ್ತೀರಾ ಅಂದರೆ, ನಿಮ್ಮ ಮಕ್ಕಳು ಮಾತ್ರ ಪ್ರತಿಷ್ಠಿತ ಶಾಲೆಗಳಲ್ಲಿ ಓದ್ತಾರೆ, 1000 ಕೋಟಿ ಕಾರ್ಗಳಲ್ಲಿ ಓಡಾಡ್ತಾರೆ. ಆದ್ರೆ ಬಡವ್ರ ಮಕ್ಕಳು ಅಟ್ಲೀಸ್ಟ್ ಕನಿಷ್ಠ ಮಟ್ಟದ ಒಂದು ಎಜುಕೇಶನ್ ತಗೊಳ್ಳೋಣ ಅಂತ ಹಳ್ಳಿಗಳಲ್ಲಿ ಇದ್ರೆ ಅಲ್ಗೋ ತಗೊಂಡು ಕಸ ಹಾಕಿ ಅವ್ರ ಮನೆಗಳನ್ನ ಹಾಳು ಮಾಡಕ್ ಹೊರಟಿದೆಯಲ್ಲ ಈ ಸರ್ಕಾರ ಅಂತ ಹೇಳಿ. ದಿನೇಶ್ ಅವರೇ, ಇದೇ ಧೀರಜ್ ಮುನಿರಾಜು ಅವ್ರ ಕ್ಷೇತ್ರದಲ್ಲಿ ರೈತ ಒಬ್ಬ ಕಣ್ಣೀರ್ ಹಾಕ್ತಾ ಮಾತನಾಡಿದ್ದಾರೆ. ಪಾಪ 2-3 ನಮ್ಮ ಮನೇಲಿದ್ದ ರಾಸುಗಳು ಸತ್ತೋಗ್ಬಿಡ್ತು ನೀರು ಕುಡ್ದು. ಯಾಕೆ? ಅದರಲ್ಲಿದ್ದ ಕೆಮಿಕಲ್. ಅಂದ್ರೆ ಇವತ್ತು ಹಸುಗಳು, ಮೂಕ ಪ್ರಾಣಿಗಳ ಪ್ರಾಣ ತೆಗಿತಿದೆ, ನಾಳೆ ದಿನ ದೊಡ್ಡಬಳ್ಳಾಪುರದ ಜನ ಪ್ರಾಣ ಕಳ್ಕೊಳ್ಬೇಕಾ? ಅಂದ್ರೆ ನಾವು AI ಜಮಾನದಲ್ಲಿ ಇಟ್ಕೊಂಡು ಬೇಸಿಕ್ ಕಸನ ಮ್ಯಾನೇಜ್ ಮಾಡಕ್ ಬರ್ತಿಲ್ಲ ನಾವು, ಮತ್ತೆ ಬ್ರ್ಯಾಂಡ್ ಬೆಂಗಳೂರಿನ ನಾಗರಿಕರು. ಇದು ಏನಾಗ್ತಾ ಇದೆ ಅಂದರೆ, ಈ ಟ್ರೆಡಿಷ್ನಲ್ ಪಾಲಿಟಿಕ್ಸ್ ಥರ ಟ್ರೆಡಿಷ್ನಲ್ ಕಸದ ಮ್ಯಾನೇಜ್ಮೆಂಟು ನಡೀತಾ ಇದೆ. ಇವತ್ತೇನು ಜನಕ್ಕೆ ಹಣ ಕೊಟ್ಟು ಓಟ್ ಹಾಕಿಸ್ಕೋತಾರೆ, ಜನರು ಹಣ ಇಸ್ಕೊಂಡು ಓಟ್ ಹಾಕ್ತಾರೆ, ಅದನ್ನ ಆಮೇಲೆ ಮರ್ತ್ಕೋತಾರೆ. ನಾವು ದುಡ್ಡು ಕೊಟ್ಟಿದ್ದೀವಿ, ಅವ್ನು ದುಡ್ಡು ಮಾಡ್ಕೋತಾನೆ. ಅದೇ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೆ. ಇವತ್ತು ಏನು ಈ ಕಸವನ್ನು ಲ್ಯಾಂಡ್ ಫಿಲ್ ಮಾಡ್ತಾ ಇದ್ದಾರೆ, ಅಲ್ಲಿ ಮಳೆ ಹೂದಾಗ ಈ ಒಂದು ಲಿಕ್ವಿಡ್ ಫಾರ್ಮ್ ಆಗುತ್ತೆ, ಲ್ಯಾಚೆಟ್ ಅಂದ್ಬಿಟ್ಟು, ಅದು ಭೂಮಿಗೆ ಸೇರೋದ್ರಿಂದ ನಮ್ಮ ಗ್ರೌಂಡ್ ವಾಟರ್ ಕಂಪ್ಲೀಟ್ಲಿ ಕಂಟಾಮಿನೇಟ್ ಆಗ್ತದೆ. ಇದರಿಂದ ಏನಾಗ್ತಾ ಇದೆ, ಇದ್ರ ಬಗ್ಗೆ ನಾವು ಸಾಕಷ್ಟು ಈಗ ಅದ್ರ ಬಗ್ಗೆ ಒಂದು ಹೋರಾಟ ಮಾಡಿದ್ವು ನಾವು. ಏರೊಳ್ಳಿ ಕೆರೆಗೆ ಗಲೀಜ್ ನೀರು ಬಿಡ್ತಾರೆ ಅಂತ ಏನು ಮಾಡಿದ್ರು, ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರು. ಇವತ್ತು ನಾನ್ ಬೇಲಬಲ್ ವಾರೆಂಟ್ ಕೂಡ ಇಶ್ಯೂ ಮಾಡವ್ರೆ. ನಾನ್ ಬೇಲಬಲ್ ವಾರೆಂಟ್ ಕೂಡ, ಹೌದು, ಅಟ್ರಾಸಿಟಿ ಕೇಸ್ ಹಾಕಿ ನಾನ್ ಬೇಲಬಲ್ ವಾರೆಂಟ್ ಕೂಡ ಇಶ್ಯೂ ಮಾಡಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇರೋದು. ಅಸಮರ್ಥತೆ ಎಲ್ಲಿ ಕಾಣುತ್ತೆ ಅಂದ್ರೆ, ಕೆಲಸ ಏನು ಮಾಡಿಲ್ಲ ಅಂದ್ರೆ ಅಷ್ಟು ಅಸಮರ್ಥತೆ ಇಲ್ಲಿ ನಡೀತಾ ಇದೆ ಅಂತ ನಾವು ಹೇಳ್ತಾ ಇರೋದು. ಅಲ್ಲ, ಈಗ ನಾವೇ ಹೇಳ್ತಾ ಇದೀವಲ್ಲ ಸ್ವಾಮಿ. ಇನ್ನೊಂದು ಕಡೆ ಶಾಂತಿನಗರದಲ್ಲಿ ನಮ್ಮ ಕಾರ್ಯಕರ್ತ ಈ ಕೊಳಚೆ ಗಟ್ರ ಕಟ್ಕೊಂಡು ಇದಾಗ್ತಾ ಇದೆ ಅಂತ ಪ್ರತಿಭಟನೆ ಮಾಡಿದ್ದಕ್ಕೆ ಅಲ್ಲಿನ ಶಾಸಕರು ಮಕ್ಕಳು ಹೊಡೆದು ರಕ್ತ ಬರ್ಸಿ ಆ ವ್ಯಕ್ತಿ ಮೇಲೂ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ. ಬಲಿಪಶುಗಳಾಗಿದ್ದೀವಿ, ಇದಕ್ಕೆ ಹೋರಾಟಕ್ಕೆ ಹೋಗಿ ನಾವು ಬಲಿಪಶುಗಳಾಗಿದ್ದೀವಿ. ಈ ವ್ಯವಸ್ಥೆನ ನಾವು ಖಂಡಿಸ್ತೀವಿ.
ಮತ್ತೆ ಇನ್ನೊಂದು ಏನಂದ್ರೆ ಏರ್ ಪೊಲ್ಯೂಷನ್ ಏನು ಇದೆಲ್ಲ ತುಂಬ್ತಾ ಇದಾರಲ್ಲ, ಇದು ಮೀಥೇನ್ ಗ್ಯಾಸ್ ರಿಲೀಸ್ ಮಾಡುತ್ತೆ. ಮೀಥೇನ್ 1 ಮಾಲಿಕ್ಯೂಲು 4 ಕಾರ್ಬನ್ ಡೈಆಕ್ಸೈಡ್ಗೆ ಈಕ್ವಲ್ ಆಗುತ್ತೆ. ಇಟ್ ಕಂಪ್ಲೀಟ್ಲಿ ಡ್ಯಾಮೇಜ್ ದ ಓಝೋನ್. ಇದರಿಂದ ಆ ಸುತ್ತಮುತ್ತ ಏನು ಬೆಳೆ ಬೆಳೀತಾರೆ ಅದೆಲ್ಲ DNA ಮಾಡಿಫೈ ಆಗಿ ಆ ಆಹಾರ ತಿಂದವ್ರಿಗೆ ಕ್ಯಾನ್ಸರ್ ಬರೋದು ಕಟ್ಟಿಟ್ಟ ಬುತ್ತಿ. ಕ್ಯಾನ್ಸರ್ ಕೇಸಸ್ ಹೌದು. ಇವತ್ತು ಸರ್ ಮೇಡಮ್, ಬೇರೆ ನಾವು ಬಾಂಬೆ ಇಂಥ ಕಡೆ ಕಂಪೇರ್ ಮಾಡಿದ್ರೆ ಅಲ್ಲಿ ಸಮುದ್ರ ಇರೋದ್ರಿಂದ ಮ್ಯಾಕ್ಸಿಮಮ್ ಪೊಲ್ಯೂಷನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಟ್ ಇಲ್ಲಿ ಯಾವ ಸಮುದ್ರಗಳು ಇಲ್ಲ, ಇರೋ ಕೆರೆಗಳು ನಾಶ ಆಗೋಗಿದ್ದಾವೆ. ಮತ್ತೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಿಮ್ಗೆ ಜಾಯಿನ್ ಆಗಿದ್ದಾರೆ ಅನ್ಸುತ್ತೆ. ನಟರಾಜ್ ಗೌಡ್ರೆ ನಮಸ್ಕಾರ, ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ನಿಮ್ಮನ್ನ ತುಂಬಾ ನೆನೆಸ್ಕೊಳ್ತಾ ಇದ್ರು ಬಿಜೆಪಿ ಹಾಗೆ JDS ವಕ್ತಾರರು, ಇನ್ಫ್ಯಾಕ್ಟ್ ಆಮ್ ಆದ್ಮಿ ಪಕ್ಷದ ವಕ್ತಾರರು ಕೂಡ. ಈಗ ಬೇಸಿಕ್ ಕಸದ ಸಮಸ್ಯೆ ಕೂಡ